ನೀ ನೋಡ್ತಾ ಇಲ್ಲ, ಇದು ಕಲರ್ಸ್ ಕನ್ನಡ ಪ್ರೆಸೆಂಟ್ಸ್ ಚಿತ್ತಾರ ಸ್ಟಾರ್ ಅವಾರ್ಡ್ 2023. ನಮ್ಮ ಮುಂದಿನ ಅವಾರ್ಡ್ ಸಾಧನೆ ಮಾಡೋದು ಎಷ್ಟು ಮುಖ್ಯನೋ ನಮ್ಮ ಸಾಧನೆ ಮೂಲಕ ಇನ್ನೊಬ್ಬರಿಗೆ ಮಾದರಿ ಆಗೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಈಗ ನಮ್ಮ ಮುಂದಿನ ಅವಾರ್ಡ್ ಕೂಡ ಅದೇ ರೀತಿ ಇದೆ. ಈ ಒಂದು ಅವಾರ್ಡ್ನ ಹೆಸರೇ ಚಿತ್ತಾರ ಯೂತ್ ಐಕನ್ ಅವಾರ್ಡ್. ಈ ಒಂದು ಅವಾರ್ಡ್ನ ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಕನ್ನಡ ಚಿತ್ರರಂಗದ ಹೆಸರಾಂತ ನಟ ಕಾಮಿಡಿಯನ್ ಕೋಮಲ್ ಕುಮಾರ್ ಹಾಗೂ ಅವರ ಜೊತೆಗೆ ಜಿ ಟಿ ಮಾಲ್ನ GM ನವೀನ್ ಇವರು ಬರಬೇಕು ಅಂತ ಕೇಳ್ಕೋದ್ರಿ. ಬರಲಿ ಜೋರಾದ ಚಪ್ಪಾಳೆ. ನಮ್ಮ ಜೊತೆಗೆ ಈಗ ಕೋಮಲ್ ಸರ್ ಹಾಗೂ GT ಮಾಲ್ನ GM ಆದಂತಹ ನವೀನ್ ಹಾಗೂ ಡೈರೆಕ್ಟರ್ ಆದಂತಹ ನೀಲ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲರಿಗೂ. ಕೋಮಲ್ ಸರ್, ಎಷ್ಟು ವರ್ಷ ಆಗಿತ್ತು ನಿಮ್ಮನ್ನು ನೋಡಿ, ಖುಷಿ ಆಗ್ತಾರೆ ನಿಮ್ಮನ್ನು ನೋಡಿ. ಥ್ಯಾಂಕ್ ಯು ಸರ್. ನಿಮ್ಮ ಸ್ಮೈಲ್ನ ನೋಡಿ 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 ನಾವೆಲ್ಲ ಹುಚ್ಚರಾಗೋಗಿದ್ವಿ. ಆ ಸ್ಮೈಲ್ನ ಧೈರ್ಯದಲ್ಲಿ ನೀವು ಒಂಥರ ರಣಧೀರ, ಮಾತಿನಲ್ಲಿ ಮಲ್ಲ, ಬುದ್ಧಿಯಲ್ಲಿ ಜಾಣ. ಆದರೂ ಯಾಕೆ ಸರ್ ನೀವು ಏಕಾಂಗಿ? ಅಲ್ಲ ಹೇಳಿ ಸರ್. ಇಲ್ಲಿ ಫಸ್ಟ್ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಸಾಷ್ಟಾಂಗ ನಮಸ್ಕಾರ. ಇಷ್ಟು ಕಮ್ಮಿ ಮಾತಾಡ್ಬಿಟ್ರೆ ನಿಮ್ಮನ್ನ ಇಲ್ಲಿ ಯಾರೂ ಬಿಡೋದಿಲ್ಲ. ಬಟ್ ನಿಜವಾಗ್ಲೂ ನಿಮ್ಮನ್ನ ಇಡೀ ಕರ್ನಾಟಕವನ್ನೇ ನಗಿಸಿದಂಥ ಹೀರೋ ನೀವು. ಚಿತ್ತಾರ ಅವಾರ್ಡ್ಸಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು 13 ವರ್ಷ ಮುಗಿಸಿ 14ನೇ ವರ್ಷಕ್ಕೆ ಎಂಟ್ರಾಗಿದ್ದಾರೆ. ಅದೇ ಒಂದು ದೊಡ್ಡ ಸಾಧನೆ. ಯಾಕಂದರೆ ಇವತ್ತು ಸಿನಿಮಾಗೋಸ್ಕರ ಪ್ರೋಗ್ರಾಮ್ ಮಾಡೋದು ಭಾಳ ಬೆರಳೆಣಿಕೆಯಷ್ಟು ಕಾರ್ಯಕ್ರಮಗಳು. ಅಂಥದ್ರಲ್ಲಿ ಚಿತ್ತಾರ ಅವರು 13 ವರ್ಷದಿಂದ ಬಂದಿದ್ದಾರೆ ಅಂದರೆ ಅವ್ರು ಹಾಕಿರೋಂಥ ಹಿಮಾಲಯನ್ ಟಾಸ್ಕ್ ಅದು. ಹಾಗಾಗಿ ನಾನು ಸುಮಾರು ಒಂದು 6-7 ವರ್ಷದಿಂದ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೆ. ಇದು 14ನೇ ವರ್ಷದ ಮಿಸ್ ಮಾಡಬಾರ್ದು ಅಂತ ಬಂದಿದ್ದೀನಿ. ಇಲ್ಲೆಲ್ಲ ಅವಾರ್ಡೀಸ್ಗೆ ಮತ್ತು ಇಲ್ಲಿ ಸೇರಿರೋರಿಗೆ ನನ್ನ ಅಭಿನಂದನೆ. ಬಟ್ ಆ್ಯಕ್ಚುಲಿ ನಿಶಿಕ್ ಅವರವಾಗಲೇ ಹೇಳಿದ್ರು ಇಲ್ಲದೇ ಇರೋ ಸುದ್ದಿ ಸುಮ್ಮನೆ ಹಬ್ಬಿಸ್ತಾರೆ ಇವರು ಅಂತ. ನಾನು ಅದಕ್ಕೆ ಹೇಳ್ತಾ ಇದ್ದೆ ಸರ್, ಎಲ್ಲಿ ನೋಡಿದ್ರು ಅದೇ, ಎಲ್ಲಿ ಯೂಟ್ಯೂಬ್ ತೆಗೆದ್ರೆ ಅದೇ, ಎಲ್ಲಿ ತೆಗೆದ್ರು ಹೀರೋ ಕೋಮಲ್ ಕುಮಾರ್ ಎಲ್ಲಿದ್ದಾರೆ, ಎಲ್ಲಿ ಕಾಣೆಯಾಗಿದ್ದಾರೆ ಗೊತ್ತಾ, ಅವ್ರು ಏನು ಮಾಡ್ತಾ ಇದ್ದಾರೆ ಗೊತ್ತಾ, ಅವ್ರು ಕೇಳೋದಿರಲಿ ಸರ್. ನೀವೇ ಹೇಳ್ರಿ ಸರ್, ಎಲ್ಲಿದ್ರಿ ಸರ್ ಇಷ್ಟು ದಿನ? ಅದೆಲ್ಲ ಯೂಟ್ಯೂಬಲ್ಲಿ ಹೇಳ್ಬಿಟ್ಟಿದ್ದೀನಿ. ಇಲ್ಲ ಪರವಾಗಿಲ್ಲ, ಹೇಳ್ಬಿಡಿ ಸರ್, ಒಂದು 2 ಲೈನ್ ಹೇಳ್ಬಿಡಿ ಸರ್. ಕಲರ್ಸ್ ಕನ್ನಡದ ಬರುತ್ತೆ ಸರ್ ಇದು. ಅದಕ್ಕೆ ಏನಿಲ್ಲ, ಅದೆಲ್ಲ ಒಂದು ಟೈಮ್ ಮೇಲೆ ನಾನು ಸ್ವಲ್ಪ ನಂಬಿಕೆ ಇಟ್ಟಿರೋದ್ರಿಂದ ನನಗೊಂದು ಸ್ವಲ್ಪ ದಿವಸ ಟೈಮ್ ಸರಿ ಇರಲಿಲ್ಲ, ಹಾಗಾಗಿ ಕಾಣಿಸ್ಕೊಂಡಿರಲಿಲ್ಲ. ಖಂಡಿತವಾಗ್ಲೂ ಸರ್, ಇನ್ಮೇಲೆ ನಿಮ್ಮ ಎಲ್ಲ ಟೈಮು ಚೆನ್ನಾಗಾಗಲಿ, ನಿಮ್ಮನ್ನು ನಾವು ಮತ್ತೆ ಬೇಗ ನೋಡೋ ಹಾಗಾಗಲಿ, ಸದಾ ನಿಮ್ಮನ್ನು ನೋಡೋ ಹಾಗಾಗಲಿ ಸರ್. ಈಗ ಕೋಮಲ್ ಸರ್ ನಮ್ಮ ಜೊತೆ ಇದ್ದಾರೆ. ಸೊ ಚಿತ್ತಾರ ಯೂತ್ ಐಕನ್ ಯಾರು ಅಂತ ತಿಳ್ಕೊಳ್ಳೋಂಥ ಸಮಯ. ಸಾಧಾರಣ ಡ್ಯಾನ್ಸರ್ ಆಗಿ ತಮ್ಮ ಕೆರಿಯರ್ನ ಶುರು ಮಾಡಿ ಇವತ್ತು ಅಸಾಧಾರಣವಾಗಿ ಬೆಳೆದು ಕನ್ನಡ ಚಿತ್ರರಂಗದ ಚಂದದ ತಾರೆಯಾಗಿ ಮಿನುಗ್ತಾ ಮುಂದಿನ ಪೀಳಿಗೆಗೆ, ಹೊಸಬರ ಕನಸುಗಳಿಗೆ ಮಾದರಿ ಆಗಿರುವಂಥ ಇವ್ರ ನಗು ಸಿಕ್ಕಾಬಿಟ್ಟೆ ಚೆನ್ನಾಗಿದೆ, ಮಾತಂತೂ ಇನ್ನೂ ಚೆನ್ನಾಗಿದೆ, ನಟನೆ ಅಂತೂ ಸೂಪರ್ ಹಿಟ್ಟು. ಒಟ್ಟಿನಲ್ಲಿ ಇವರು ಚಂದಕ್ಕಿಂತ ಚಂದ ಅಂತಲೇ ಹೇಳ್ಬೋದು. ಈ ವರ್ಷದ ಚಿತ್ತಾರ ಯೂತ್ ಐಕನ್ ಆಗಿದ್ದಾರೆ ವೆರಿ ಬ್ಯೂಟಿಫುಲ್ ಗಾರ್ಜಿಯಸ್ ಆಶಿಕಾ ರಂಗನಾಥ್. ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಬಲಿ ಜೋರಾದ ಚಪ್ಪಾಳೆ. ಹೆಂಗೆ ಯಾವಾಗ ನೋಡಿದಾಗಲೂ ಇಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ. ಹೆಂಗೆ ಏನು ಮಾಡ್ಬೇಕು? ನಮ್ಮಂಥವ್ರಲ್ಲಿ ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು? ಹುಡುಗರೆಲ್ಲ ಎಲ್ಲಿ ಹೋಗ್ಬೇಕು ಹೇಳಿ? ಹೋಗ್ಲಿ, ಎಲ್ಲೂ ಬೇಡ, ನನ್ನ ಸಿನಿಮಾಗಳನ್ನ ನೋಡಿ ಸಾಕು. ಆ್ಯಕ್ಚುಲಿ ಆಶಿಕಾನ ನೋಡಿದಾಗೆಲ್ಲ ಚುಟು ಅನ್ಸುತ್ತೆ. ಅದಕ್ಕೇನು ಮಾಡೋದು? ಅಲ್ಲ, ಸಾಂಗ್ ಇರೋದೇ ಹಾಗೆ. ನೀವೇ ಅನ್ನಿಸ್ತೈತಿ ಅಂದರೆ ಹೌದು ಅನ್ನಿಸ್ತಾ ಇದೆ ಅಂತ ನಾವು ಹೇಳ್ತೀವಪ್ಪ. ಸಾಂಗಲ್ಲೇ ಚುಟು ಅನಿಸ್ತೈತಿ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ನನಗೂ ನಮ್ಮ ಕರ್ನಾಟಕದ ಹುಡುಗರು ನೋಡಿದ್ರೆ ಅನಿಸುತ್ತೆ ಖಂಡಿತವಾಗ್ಲೂ. ಬಟ್ ನಿಜವಾಗ್ಲೂ ಈ ವರ್ಷದ ಯೂತ್ ಐಕನ್ ಆಗಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತದೆ. ಫಸ್ಟ್ಲಿ ಐ ಥಿಂಕ್ ಚಿತ್ತಾರ 3ನೇ ವರ್ಷ ನಾನು ಇಲ್ಲಿ ಬರ್ತಾ ಇರೋದು. ಸೊ ನನಗೆ ಪ್ರಾಬ್ಲಿ ಮೊದಲನೇ ಅವಾರ್ಡ್ ಅಂತ ಬಂದಿದ್ದು ಚಿತ್ತಾರದಲ್ಲೇ. ರೈಸಿಂಗ್ ಸ್ಟಾರ್ ಅಂತ ಒಂದು ಅವಾರ್ಡ್ ಕೊಟ್ಟಿದ್ರು ಅವಾಗ. ಸೊ ಇಟ್ಸ್ ವೆರಿ ಸ್ಪೆಷಲ್. ಆ್ಯಂಡ್ ಇವತ್ತು ಯೂತ್ ಐಕಾನ್ ಅಂತ
ತಗೊಳ್ಳೋದು ತುಂಬ ಖುಷಿ ಅನಿಸುತ್ತೆ. ಎಂಟೈರ್ ಟೀಮ್ ಆಫ್ ಚಿತ್ತಾರಾಗೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಎಲ್ರಿಗೂ. ಆ್ಯಂಡ್ ಐ ಥಿಂಕ್ ಈ ಒಂದು ಸಂಭ್ರಮ ಇನ್ನು ಫಸ್ಟ್ ಇಯರಿಂದ ಸೆಕೆಂಡ್ ಇಯರಿಂದ ಥರ್ಡ್ ಇಯರ್ ಇಟ್ ಈಸ್ ಗ್ರೋಯಿಂಗ್. ಸೊ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಇನ್ನೂ ಸಾಕಷ್ಟು ವರ್ಷಗಳು ಕಂಪ್ಲೀಟ್ ಮಾಡಲಿ ಚಿತ್ತಾರಾಗೆ. 14 ಇಯರ್ಸ್ ಆಗಿದೆ, ಇನ್ನೂ ಸಾಕಷ್ಟು ವರ್ಷಗಳು ಸಕ್ಸಸ್ಫುಲ್ ಕಂಪ್ಲೀಟ್ ಮಾಡಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್ ಫಾರ್ ಪುಟಿಂಗ್ ಅಪ್ ಸಚ್ ಅ ಗ್ರೇಟ್ ಶೋ. ಚಿತ್ತಾರ ಅಂದರೆ ಯಾವಾಗಲೂ ಒಂದು ಕಲರ್ಫುಲ್ ಎಲ್ಲ ತಾರೆಗಳಿರ್ತಾರೆ. ಸೊ ಇಟ್ಸ್ ಲವ್ಲಿ ಟು ಮೀಟ್ ಆಲ್ ಆಫ್ ದೆಮ್ ಹಿಯರ್. ತುಂಬ ಖುಷಿ ಅನಿಸುತ್ತೆ ನೋಡೋಕ್ಕೆ. ಥ್ಯಾಂಕ್ ಯು ಫಾರ್ ಆನರಿಂಗ್ ಮೀ.